ವಿಷ ನೀರು ಸೇವಿಸಿ 11 ಮಕ್ಕಳು ಅಸ್ವಸ್ಥರಾದಂತ ಕೇಸ್ಗೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಶಿಕ್ಷಕನನ್ನ ಹೊರಗಡೆ ಹಾಕೋದಕ್ಕೆ ಮಕ್ಕಳಿಗೆ ವಿಷ ಪ್ರಾಶನ ಮಾಡಿಸಿದ್ರ, ಮಕ್ಕಳು ಕುಡಿಯೋ ನೀರಿಗೆ ವಿಷ ಹಾಕಿದ್ದ ಕಿರಾತಕರು. ಸವದತ್ತಿ ತಾಲೂಕು ಹುಲಿಕಟ್ಟೆಯಲ್ಲಿ ನಡೆದಿದ್ದ ಘಟನೆ ಇದು. 15 ದಿನದ ಹಿಂದೆ ನೀರು ಕುಡಿದು ಒಂದಷ್ಟು ಮಕ್ಕಳು ಅಸ್ವಸ್ಥರಾಗಿದ್ದರು. ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಮುಸ್ಲಿಂ ಮುಖ್ಯ ಶಿಕ್ಷಕನನ್ನ ಓಡಿಸೋದಕ್ಕೆ ಮಾಡಿದಂತ ಪ್ಲಾನ್ ಇದು ಅಂತ ಈಗ ಹೊರಗಡೆ ಬಂದಿರೋ ಸತ್ಯ ಇದು. ಶಾಲೆಯ ನೀರಿನ ಟ್ಯಾಂಕಿಗೆ ಕಿರಾತಕರು ವಿಷ ಹಾಕಿದ್ರು. ವಿಷ ನೀರು ಸೇವಿಸಿ 11 ಮಕ್ಕಳು ಅಸ್ವಸ್ಥರಾಗಿದ್ರು. ಕಳೆದ 15 ದಿನದ ಹಿಂದೆ ಈ ಸುದ್ದಿ ಬಂದಿತ್ತು. ಒಂದಷ್ಟು ಜನ ಮಕ್ಕಳು ಅಸ್ವಸ್ಥರಾಗಿದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಅದೃಷ್ಟ ಅಪಾಯದಿಂದ ಪಾರಾಗಿದ್ರು ಮಕ್ಕಳು. ಈ ಪ್ರಕರಣ ಏನು ಅಂತ ತನಿಖೆ ಮಾಡ್ತಾ ಹೋದಾಗ ಹೊರಗಡೆ ಬಂದಂತ ಸತ್ಯ. ವಿಷ ನೀರು ಅಂದ್ರೆ ನೀರಿಗೆ ವಿಷ ಬೆರೆಸಿದ್ ಯಾರು? ಹಾಗಾದ್ರೆ ಹುಡುಕ್ತಾ ಹೋದಾಗ ಈ 3 ಸಿಕ್ಕಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ವಿಷ ಯಾಕೆ ಬೆರೆಸಿದ್ರು ನೀರಿಗೆ ಅಂತ ಪ್ರಶ್ನೆ ಮಾಡಿದಾಗ ಹೊರಗಡೆ ಬಂದಿದ್ದು ಮುಸ್ಲಿಂ ಮುಖ್ಯ ಶಿಕ್ಷಕನನ್ನ ಶಾಲೆಯಿಂದ ಓಡಿಸೋದಕ್ಕೆ ಪ್ಲಾನ್ ಹಾಕಿದ್ರು. ಶಾಲೆ ನೀರಿನ ಟ್ಯಾಂಕಿಗೆ ವಿಷ ಹಾಕಿದ್ರು. ಮಕ್ಕಳ ಸಾವಿನ ಹೊಣೆ ಶಿಕ್ಷಕನ ಮೇಲೆ ಹಾಕೋದಕ್ಕೆ ಸ್ಕೆಚ್ ಹಾಕಿದ್ರು. ನೀರಿಗೆ ವಿಷ ಹಾಕಿದ್ದ 3 ಅರೆಸ್ಟ್ ಆಗಿದ್ದಾರೆ. ಸಾಗರ್ ಪಾಟೀಲ್, ನಾಗನಗೌಡ, ಕೃಷ್ಣ ಬಂಧಿತರು. ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷನಾಗಿದ್ದ ಸಾಗರ್ ಅನ್ಯ ಜಾತಿ ಯುವತಿಯನ್ನ ಪ್ರೀತಿಸ್ತಾ ಇದ್ದ ಕೃಷ್ಣನ ಪ್ರೀತಿ ವಿಷಯ ಸಾಗರ್ ಪಾಟೀಲ್ ಗೊತ್ತಿತ್ತು. ಎಲ್ರಿಗೂ ವಿಷಯ ತಿಳಿಸ್ತೀನಿ ಅಂತ ಸಾಗರ್ ಬ್ಲಾಕ್ ಮೇಲ್ ಮಾಡ್ತಾನೆ ಕೃಷ್ಣನನ್ನು. ಬ್ಲಾಕ್ ಮೇಲ್ಗೆ ಹೆದರಿ ವಿಷ ಬೆರೆಸೋದಕ್ಕೆ ಕೃಷ್ಣ ಒಪ್ಕೋತಾನೆ. ಶಾಲೆಯ ಬಾಲಕನನ್ನ ಕೀಚಕರು ಬಳಸ್ಕೋತಾರೆ. ಬಾಲಕನಿಗೆ ಚಾಕ್ಲೇಟು, 500 ರೂಪಾಯಿ ಹಣ ಕೊಟ್ಟು ಆತನ ಕೈಯಲ್ಲಿ ಕೆಲಸ ಮಾಡಿಸ್ತಾರೆ. ಇದು ಆಗಿರೋದು. ಶಾಲೆಯ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸೋದಕ್ಕೆ ಹೇಗೆ ಪ್ಲಾನ್ ಮಾಡಿದ್ರು? 3 ಜನ ಅರೆಸ್ಟ್ ಆಗಿದ್ದಾರೆ. ಸಾಗರ್ ಪಾಟೀಲ್, ನಾಗನಗೌಡ ಮತ್ತು ಕೃಷ್ಣ. ಈ ಸಾಗರ್ ಪಾಟೀಲ್ ಯಾರು ಅಂದ್ರೆ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ. ಈತ ಕೃಷ್ಣನನ್ನ ಬಳಸ್ಕೋತಾನೆ. ಹೇಗೆ ಅಂದ್ರೆ ಈ ಕೃಷ್ಣ ಅನ್ನೋನು ಅನ್ಯ ಜಾತಿಯ ಹುಡುಗಿನ ಪ್ರೀತಿಸ್ತಾ ಇದ್ದ. ಈ ವಿಷಯ ಗೊತ್ತಿತ್ತು ಸಾಗರ್ ಪಾಟೀಲ್ಗೆ. ಎಲ್ರಿಗೂ ವಿಷಯ ಹೇಳ್ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ ಸಾಗರ್ ಪಾಟೀಲ್ ಕೃಷ್ಣನನ್ನ. ಅದಕ್ಕೆ ಹೆದರಿ ಕೃಷ್ಣ ಒಪ್ಕೋತಾನೆ ವಿಷ ಬೆರೆಸೋದಕ್ಕೆ. ಶಾಲೆಯ ಒಬ್ಬ ಬಾಲಕನನ್ನ ಹಿಡಿದು ಆತನಿಗೆ ಚಾಕ್ಲೇಟ್ ಕೊಟ್ಟಿದ್ದಾರೆ, 500 ರೂಪಾಯಿ ಹಣ ಕೊಟ್ಟಿದ್ದಾರೆ ವಿಷ ಬೆರೆಸು ಅಂತ. ಈ ಘಟನೆ ಬಹಿರಂಗವಾಗಿದ್ದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಬಾಲಕನ ಕೈಯಿಂದ ವಿಷ ಹಾಕ್ಸಿದ್ರು ಕಿರಾತಕರು. ಆ ಬಾಲಕ ವಿಷ ಬೆರೆಸಿ ಶಾಲೆಯಲ್ಲಿರುವಂತ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿ ಬಾಟಲ್ನ ಅಲ್ಲೇ ಎಸೆದಿದ್ದ. ನೀರು ಕುಡಿಯೋವಾಗ ವಿಷ ಹಾಕಿರೋದು ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ಬಾಯಲ್ಲಿ ನೀರು ಹಾಕಿದಾಗಲೇ ವಾಸನೆ ಬಂದಿದೆ. ಆ ನೀರು ಸ್ವಲ್ಪ ನೀರು ಕುಡಿದು ಅಸ್ವಸ್ಥರಾದ್ರು. ಒಂದು 11 ಜನ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಸೇರಿಸಿದ್ರು, ಚಿಕಿತ್ಸೆ ಪಡೆದ್ರು, ಅಪಾಯದಿಂದ ಪಾರಾಗಿದ್ದಾರೆ. ಅದೃಷ್ಟ. ಸರ್ಕಾರಿ ಶಾಲೆಯ ಮುಸ್ಲಿಂ ಶಿಕ್ಷಕನನ್ನ ವರ್ಗಾವಣೆ ಮಾಡಿಸೋದಕ್ಕೆ ಅಂತ ಕಿರಾತಕರು ಮಾಡಿದ್ದ ಪ್ಲಾನ್ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಒಬ್ಬ ಮುಸ್ಲಿಂ ಶಿಕ್ಷಕ ಆತ ಅನ್ನೋ ಕಾರಣಕ್ಕೆ ಆತನನ್ನ ಶಾಲೆಯಿಂದ ಓಡಿಸ್ಬೇಕು ಅಂತ ಮಕ್ಕಳ ಜೀವದ ಜೊತೆ ಆಟ ಆಡಿದ್ರ 11 ಜನ ಅಸ್ವಸ್ಥರಾದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಮಕ್ಕಳ ಜೀವಕ್ಕೆ ಅಪಾಯ ಆಗ್ತಾ ಇತ್ತು. ಏನ್ ಪ್ಲಾನ್ ಈ ಕಿರಾತಕರದ್ದು? ಹೌದು ಶ್ವೇತಾ, ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿರುವಂಥದ್ದು. 1 ತಿಂಗಳ ಹಿಂದಷ್ಟೇ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದಲ್ಲಿ ವಿಷ ನೀರು ಸೇವಿಸಿ 11 ಮಕ್ಕಳು ಅಸ್ವಸ್ಥರಾಗಿದ್ದರು. ಅವ್ರನ್ನ ತಕ್ಷಣವೇ ಸವದತ್ತಿ ತಾಲೂಕಿನ ತಾಲೂಕು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡುವ ಕೆಲಸವನ್ನು ಮಾಡಿದರು. ಆದರೆ ಈ ಪ್ರಕರಣವನ್ನು ಬೆಳಗಾವಿ ಜಿಲ್ಲಾ ಪೊಲೀಸರು ಗಂಭೀರವಾಗಿ ಪರಿಗಣಿಸಿದರು. ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ಆವರಣದಲ್ಲಿದ್ದಂತಹ ಟ್ಯಾಂಕರ್ ಪಕ್ಕದಲ್ಲೇ ಒಂದು ವಿಷದ ಬಾಟಲಿಯರೇ ತಲೆಗೆ ಬಿದ್ದಿತ್ತು. ಹೀಗಾಗಿ ಈ ಪ್ರಕರಣವನ್ನು ಸುಮಾರು 2-3 ತಂಡಗಳನ್ನು
ಮಾಡಿ ತನಿಖೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಏನು 41 ಶಾಲೆ ಮಕ್ಕಳು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡೋ ಕೆಲಸವನ್ನು ಕೂಡ ಸವದತ್ತಿ ಠಾಣೆ ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರ ಬಾಲಕ ಈ ವಿಷಯವನ್ನು ನಾನೇ ಹಾಕಿದ್ದೀನಿ ಅನ್ನುವಂತಹ ತಪ್ಪೊಪ್ಪಿಗೆಯನ್ನು ಕೂಡ ಹೇಳ್ತಾರೆ. ನನಗೆ ಈ ವಿಷಯವನ್ನು ಹಾಕೋಕ್ಕೆ 500 ರೂಪಾಯಿ ಕುರ್ಕುರೆ ಹಾಗೂ ಚಾಕ್ಲೇಟ್ನ ಕೊಟ್ಟಿದ್ದಾರೆ ಅನ್ನುವಂಥ ಸಂಗತಿಯನ್ನು ಕೂಡ ಆತ ಪೊಲೀಸರ ಎದುರು ಹೇಳ್ತಾರೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಪೊಲೀಸರು ಯಾರು ಹಾಕಿದ್ದಾರೆ ಅಂತೇಳಿ ವಿಷಯವನ್ನು ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಕೃಷ್ಣ ಮಾದರನ್ನ ವಶಕ್ಕೆ ಪಡಿತಾರೆ. ಈ ಒಂದು ನೀಚ ಕೃತ್ಯಕ್ಕೆ ಕಾರಣವಾಗಿದ್ದು ಅದೇ ಒಂದು ಗ್ರಾಮದಲ್ಲಿ ಏನು ಹುಲಿಕಟ್ಟಿ ಗ್ರಾಮದ ಜನತಾ ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಯಲ್ಲಿ ಸುಮಾರು 13 ವರ್ಷಗಳಿಂದ ಸುಲೇಮಾನ್ ಗೋರಿ ನಾಯಕ್ ಅಂತೇಳಿ ಮುಸ್ಲಿಂ ಶಿಕ್ಷಕ ಇರ್ತಾನೆ, ಮುಖ್ಯ ಶಿಕ್ಷಕ. ಆತನನ್ನು ಊರಿನಿಂದ ಬಿಟ್ಟು ಓಡಿಸಬೇಕು ಅನ್ನುವಂಥದ್ದು ಸಾಗರ್ ಪಾಟೀಲನ ಏನು ಒಂದು ಇದಾಗಿತ್ತು, ಉದ್ದೇಶ ಆಗಿತ್ತು. ಈ ಕಾರಣಕ್ಕೆ ಕೃಷ್ಣ ಮಾದರ್ನನ್ನು ಬಳಸಿಕೊಂಡು ಆತ ಈ ಒಂದು ಕೃತ್ಯಕ್ಕೆ ಮುಂದಾಗಿರುವಂಥ ಕೃಷ್ಣ ಮಾದರ್ ಕೂಡ ಹುಲಿಕಟ್ಟಿ ಗ್ರಾಮದವನು, ನಾಗನಗೌಡ ಪಾಟೀಲ್ ಕೂಡ ಹುಲಿಕಟ್ಟಿ ಗ್ರಾಮದವನು, ಸಾಗರ್ ಕೂಡ ಅದೇ ಗ್ರಾಮ. ಮೂವರು ಕೂಡ ಇವರು ಸ್ನೇಹಿತರಾಗಿರುವಂಥದ್ದು. ಕೃಷ್ಣ ಮಾದರ್ ಏನಿದ್ದಾನೆ ಆತ ಅದೇ ಗ್ರಾಮದ ಅನ್ಯ ಜಾತಿಯ ಹುಡುಗಿಯನ್ನು ಪ್ರೀತಿಸ್ತಿದ್ದ. ಈ ಸಂಗತಿ ಸಾಗರ್ ಕೂಡ ಗೊತ್ತಿತ್ತು. ಹೀಗಾಗಿ ನಾನು ಹೇಳಿದ ಕೃತ್ಯವನ್ನು ನೀನು ಮಾಡದೇ ಇದ್ದರೆ ನಿನ್ನ ಪ್ರೀತಿಯ ವಿಷಯವನ್ನು ಊರಲ್ಲಿ ಬಹಿರಂಗಪಡಿಸ್ತೀನಿ, ನಿನ್ನನ್ನು ಊರಿನಿಂದ ಹೊರಗೆ ಹಾಕೋಕ್ಕೆ ನಾನು ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತೇಳಿ ಬೆದರಿಕೆಯನ್ನು ಹಾಕ್ತಾನೆ, ಬ್ಲ್ಯಾಕ್ ಮೇಲ್ನ ಮಾಡ್ತಾನೆ. ಈ ಕಾರಣಕ್ಕೆ ಆತ ವಿಷಯಕ್ಕೆ ಕೂಡ ಮುಂದಾಗ್ತಾನೆ. ಹೀಗಾಗಿ ಮುನ್ನೋಳಿಗೆ ಹೋಗಿ ನಾಗನಗೌಡ ಪಾಟೀಲ್ ಹಾಗೂ ಕೃಷ್ಣ ಇಬ್ಬರು ಕೂಡ ಮುನ್ನೋಳಿಗೆ ಹೋಗಿ ಅಲ್ಲಿ ಕ್ರಿಮಿನಾಶಕವನ್ನು ತೆಗೆದುಕೊಂಡು ಬರ್ತಾರೆ. ಅದರ ಜೊತೆಗೇ ಕೃಷ್ಣ ಪಾಟೀಲ್ ಸಾಗರ್ ಪಾಟೀಲ್ ಕಡೆ ಮತ್ತೊಂದು ಬಾಟ್ಲಿ ಇರ್ತವೆ. ಒಟ್ಟು 3 ವಿಷಪೂರಿತವಾದಂತಹ ಕ್ರಿಮಿನಾಶಕವನ್ನು ನೀರಿನಲ್ಲಿ ಹಾಕ್ತಾರೆ. ಈ ಒಂದು ನೀರಲ್ಲಿ ಹಾಕೋಕ್ಕೆ ಸಂದರ್ಭದಲ್ಲಿ ಅದೇ ಶಾಲೆಯ ಬಾಲಕನನ್ನೇ ಆತ ವಶಕ್ಕೆ ಮನವೊಲಿಸಿ ಆತನಿಗೆ ಪ್ರಚೋದನೆ ನೀಡಿ ಇದು ಜ್ಯೂಸ್ ಇದೆ, ಇದನ್ನು ನೀರಲ್ಲಿ ಹಾಕು ಅಂತ ಹೇಳ್ತಾರೆ. ಹೀಗಾಗಿ ನೀರಲ್ಲಿ ಹಾಕಿದಂಥ ಸಂದರ್ಭದಲ್ಲಿ ಸುಮಾರು 10:30 ಗಂಟೆಗೆ ಸುಮಾರು 11 ವಿದ್ಯಾರ್ಥಿಗಳು ನೀರನ್ನು ಬಾಯಲ್ಲಿ ಹಾಕುವಂಥ ಸಂದರ್ಭದಲ್ಲಿ ಅದು ವಾಸನೆ ಬಂದಿದೆ. ಹೀಗಾಗಿ ಯಾವ ವಿದ್ಯಾರ್ಥಿಗಳು ನೀರನ್ನು ಕುಡಿದಿಲ್ಲ. ಈಗ ಎಲ್ಲರೂ ಉಗುಳಿದ್ದಾರೆ. ಆ ಉಗುಳಿದ್ದಕ್ಕೆ ಕೂಡ ಇಷ್ಟೊಂದು 3 ದಿನಗಳ ಕಾಲ 11 ಮಕ್ಕಳು ಕೂಡ ಆಸ್ಪತ್ರೆಗೆ ದಾಖಲಾಗ್ತಕ್ಕಂಥ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ 3 ವಿಷಕಾರಿ ಹೇಗಿತ್ತು ಅಂತಂದರೆ ಏನಾದರೂ ಒಂದು ಈಟಾದರೂ ಅವ್ರು ಸೇವನೆ ಮಾಡಿದ್ದೇ ಆಗಿದ್ರೆ ಸುಮಾರು 11ಕ್ಕೂ ಅಧಿಕ ಮಕ್ಕಳು ಕೂಡ ಅದೇ ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಅನ್ನುವಂಥ FSL ರಿಪೋರ್ಟ್ನಲ್ಲಿ ವರದಿ ಬಹಿರಂಗವಾಗಿರುವಂಥದ್ದು. ಹೀಗಾಗಿ ಕೇವಲ ಮುಸ್ಲಿಂ ಶಿಕ್ಷಕನನ್ನು ಊರು ಬಿಡಿಸಬೇಕು ಅನ್ನೋ ಕಾರಣಕ್ಕೆ ಈ 11 ಮಕ್ಕಳು ಏನಾದರೂ ನೀರು ಸೇವಿಸಿ ಸತ್ತಿದ್ದೇ ಆದರೆ ಇದರ ಹೊಣೆಗಾರಿಕೆ ಹೆಡ್ ಮಾಸ್ಟರ್ ಆಗ್ತಿದ್ದ. ಹೆಡ್ ಮಾಸ್ಟರ್ ಆಗಿ ಆತ ಅಮಾನತು ಆಗ್ತಿದ್ದ, ಇಲ್ಲಾದರೆ ವರ್ಗಾವಣೆ ಆಗ್ತಿದ್ದ ಅನ್ನುವಂಥದ್ದು ಈ ಕೃತ್ಯದ ಹಿಂದಿನ ಉದ್ದೇಶ. ಹೀಗಾಗಿ 3 ಕೇವಲ ಹೆಡ್ ಮಾಸ್ಟರನ್ನು ಊರು ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ 41 ಮಕ್ಕಳನ್ನು ಕೊಲ್ಲೋಕೆ ಮುಂದಾದಂತಹ ಆ 3 ಕೀಚಕರನ್ನ ಈಗ ಬೆಳಗಾವಿ ಪೊಲೀಸರು ಬಂಧಿಸಿ ಹಿಂಡಲ್ಗ ಜೈಲಿಗೆ ರವಾನೆ ಮಾಡಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.